ತಾಲೂಕಿನಲ್ಲಿ ಮುಂದುವರಿದ ಭಾಗ KGF 1, KGF 2, KGF 3 ಬರ್ತಿದೆಯಲ್ಲ ಈಗ. KIDB 1, KIDB 2, KIDB 3 ಬರ್ತಿದ್ದಾರೆ. ಇದಕ್ಕೆ ನಾವೇನಾದ್ರೂ ಇದಕ್ಕೆ ಅಂತ್ಯ ಆಡ್ಬೇಕು ಅಂದ್ರೆ ಹೋರಾಟನ ಬಹಳ ತೀವ್ರವಾಗಿ ನಡೆಸಬೇಕು. ಚನ್ನರಾಯಪಟ್ಟಣ 4 ವರ್ಷದ್ದು ಹೋರಾಟನ ಕಂಪೇರ್ ಮಾಡ್ಕೊಂಡು ನಮ್ ತಾಲೂಕಲ್ಲಿ ಮಾಡ್ತೀವಿ ಅನ್ನೋ ಸುಳ್ಳು. ಯಾಕಂದ್ರೆ ಕಳೆದ 6 ತಿಂಗಳಿಂದ 1 ವರ್ಷದಿಂದ ಕೂದಲಳ್ತಿಯ ದೂರ DC ಆಫೀಸ್ ಪಕ್ಕ ಹೊನ್ನಘಟ್ಟ ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂಗೆ 8 ಗ್ರಾಮಗಳ ಪರಿಸ್ಥಿತಿ ಹೋದ ವರ್ಷ ಹೆಂಗಿತ್ತು ಈ ವರ್ಷ ಹೆಂಗಿತ್ತು ಅವ್ರು ನೋಡ್ಕೊಂಬಂದು. ಇದು KIDB ವ್ಯವಸ್ಥೆ ಅವ್ಯವಸ್ಥೆಗಳು ನಾವೆಲ್ಲ ಸವಿಸ್ತಾರವಾಗಿ ಹೇಳಕ್ ಹೋಗಲ್ಲ, ನಿಮ್ಗಳಿಗೂ ಗೊತ್ತಿದೆ ವಾಸ್ತವ ಅಂದ್ರೆ. ಇವತ್ತು ಹೊನ್ನಘಟ್ಟ ಗ್ರಾಮಗಳಲ್ಲಿ ಎಷ್ಟು ಕೆರೆಗಳ ನೀರು ಊರುಗಳು ಕಲುಷಿತವಾಗಿವೆ ಅಂದ್ರೆ ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಶಾಸಕರ ಆದಿಯಾಗೂ ನಾನು ಈ ವಿಚಾರ ಜನರಲ್ ಆಗಿ ಯಾಕೆ ಹೇಳ್ತೀನಿ ಅಂದ್ರೆ, ನಮ್ಮಲ್ಲಿ ಒಗ್ಗಟ್ಟಿಲ್ಲ. ಇಲ್ಲಿ ಯಾವುದೇ ಒಂದು ಹೋರಾಟ ಬಂದ್ರೆ ಪಕ್ಷಾತೀತವಾಗಿ ಬಿಂಬಿಸ್ತಾರೆ. ಯಾರಾದ್ರೂ ಒಬ್ಬ ನ್ಯಾಯ ಕೇಳಕ್ ಹೋದ್ರೆ ಒಬ್ಬರನ್ನ ಕಾಲ್ ಎಳಿತಾರೆ. ಇದು ಸಾರ್ವಜನಿಕ ಸಮಸ್ಯೆ. ನಾವೇನಿದ್ರು ಚುನಾವಣೆಗಳನ್ನ 1 ತಿಂಗಳಿಗೆ ಸೀಮಿತ ಇಟ್ಕೋಬೇಕು. ಹೋರಾಟ ಮಟ್ಟ ಯಾವ ರೀತಿ ಇರಬೇಕು ಅಂದ್ರೆ ನಾನು ಭಾಷಣದಲ್ಲಿ ಹೇಳಿದ್ದೀನಿ. ಇದು ಹೋರಾಟ ತೋರ್ಗಾಣಿಕೆಗೆ ಆಗ್ಬಾರ್ದು. ಹೆಂಗ್ತರು ಮಕ್ಕಳನ್ನ ಕರ್ಕೊಂಬಂದ್ ತಾಲೂಕ್ ಆಫೀಸಲ್ಲಿ ಕುಂಡಿಸ್ಬೇಕೇನ್ರಿ? ನಾವು ತಾಲೂಕಲ್ಲಿ ಅಧಿಕಾರ ಅನುಭವಿಸ್ತಿರೋರು, ಹಿಂದೆ ಅನುಭವಿಸಿರೋರು ಏನು ಈಗ ಕ್ವೀನ್ ಸಿಟಿ ಹೊರದಿದ್ರೆ KIDB ಯಾಕೆ ಬರೋರು ಅಲ್ಗೆ? ಕ್ವೀನ್ ಸಿಟಿ ಆಗಕ್ ಬಿಟ್ಟವ್ರು ಯಾರು? ಶಾಸಕರು ಅದೇ ಪಂಚಾಯತಿಯವ್ರು ಇದ್ಕೊಂಡು ಕ್ವೀನ್ ಸಿಟಿ ಮಾಡಕ್ ಬಿಟ್ಬಿಟ್ಟು 4,000 ಎಕರೆ 5,000 ಎಕರೆನ ಇವಾಗ ಬಂದ್ಬಿಟ್ಟು KIDB ಅವ್ರು ಅಕ್ವಿಷನ್ ಮಾಡ್ತಾರೆ ಅಂದ್ರೆ ಎಷ್ಟು ಸರಿ? ಇದಕ್ಕೇನಾದ್ರೂ ನ್ಯಾಯ ಸಿಗ್ತದೆ ಅಂತ ನೀವು ಭಾವಿಸಿದಿರಾ? ಯಾವುದೇ ಕಾರಣಕ್ಕೂ ಇದು ಮುಂದಿನ ಹಂತ ಮೀರಿದೆ. ಈ ಹೋರಾಟ ಯಾವ ರೀತಿ ನಮ್ಮೆಲ್ಲ ಸಹಕಾರ ಯಾವಾಗ್ಲೂ ಇರ್ತದೆ. ನಮ್ಮ ಪಕ್ಷದ ವತಿಯಿಂದ ನಮ್ಮೆಲ್ಲರ ಮುಖಂಡರ ಸಹಕಾರಗಳು, ನಮ್ಮ ಸರ್ವೋಚ್ಚ ನಾಯಕರಾದ ದೇವೇಗೌಡರು, ನಮ್ಮ ಕೇಂದ್ರ ಮಂತ್ರಿಗಳಾದ ಕುಮಾರಣ್ಣನವರು, ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು, ನಮ್ಮ ಪಕ್ಷದ ಎಲ್ಲ ಹಿರಿಯ ನಾಯಕರುಗಳು ಯಾವುದೇ ರೀತಿಯ ಹೋರಾಟಕ್ಕೆ ನಾವು ಸಾರ್ವಜನಿಕವಾಗಿ ನಿಮ್ ಮುಂದೆ ತಂದು ಬಿಡ್ತೀವಿ. ಅವರು ನಮ್ಮ ಪಕ್ಷದ ವತಿಯಿಂದ ಎಲ್ಲಾ ರೀತಿಯ ನ್ಯಾಯನ ಒದಗಿಸಕ್ ಪ್ರಾಮಾಣಿಕ ಪ್ರಯತ್ನ ಪಡ್ತೀವಿ. ಮಿಕ್ಕಿದ್ದ ಹೋರಾಟ ಸಂಘಗಳು ವಿಶೇಷವಾಗಿ KIDB ಏನ್ ಮಾಡ್ತಾರೆ ಅಂದ್ರೆ ಮನೆ ಒಡೆಯ ಕೆಲಸ, ಅಣ್ತಂದಿರ್ನ ಮನೆ ಒಡೆಯೋದು, ಗಂಡ ಹೆಂಡತಿನ ಬೇರ್ಪಡಿಸೋ ಕೆಲಸ KIDB ಮಾಡ್ತಾರೆ. ಈ ಪಂಚಾಯತಿ ಚುನಾವಣೆಗೆ ಹೆಂಗಾತಾವ್ ರಾಜಕೀಯ, ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ KIDB ಅಧಿಕಾರಿಗಳು ಈ ವಿಚಾರದಲ್ಲಿ ಭೂ ಸ್ವಾಧೀನ ನಿಮಗೆ ಗೊತ್ತೇ ಇರಲ್ಲ. ನಿಮ್ ತಂಗಿ ಕೈ ಕೇಸ್ ಬಿದ್ದಿರ್ತದ ನಿಮ್ಗೆ, ಆ ರೀತಿ ಅಡ್ವಾನ್ಸ್ ಹೋಗ್ಬಿಟ್ಟಿರ್ತಾರೆ. ಈ KIDB ಅವ್ರು ನೀವು ಇನ್ನ 0ದಲ್ಲಿ ಇದೆ ಅನ್ಕೊಂಡಿದ್ದೀರಾ? 50% ಹೋಗ್ಬಿಟ್ಟಿರ್ತಾರೆ. ಯಾರ್ಯಾರು ದಾಖಲೆ ಎಲ್ಲಿದೆ, ವಂಶವೃಕ್ಷ ಎಲ್ಲಿದೆ, ಯಾರ್ಯಾರು ಯಾವ್ಯಾವ ರೀತಿ ನೋಟಿಸ್ ಕೊಡ್ಬೇಕು, ಲೀಗಲ್ ಅಡ್ವೈಸರ್ ಯಾರ್ಯಾರು ಇಡ್ಬೇಕು, ನೀವು ಹೆಣ್ಮಕ್ಳುಗಳು ಗಂಡ್ ಮಕ್ಳು ಗೊತ್ತಿದ್ದಂಗೆ ಹೇಳ್ಕೊಡ್ತಿರ್ತಾರೆ. ಆ ಪರಿಸ್ಥಿತಿಲಿ ನಮ್ಮ ವ್ಯವಸ್ಥೆಗಳು ಬಂದು ನಿಂತಿದೆ, ವ್ಯವಸ್ಥೆಗಳು ನಿಂತಿದೆ. ಹಂಗಾಗಿ ಈ ಹೋರಾಟ ಇಲ್ಲಿಗೆ ಸೀಮಿತ ಆಗ್ಬಾರ್ದು. ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯ ಸಹಕಾರ ನಮ್ಮ ಪಕ್ಷದ ವತಿಯಿಂದ, ನಾವು ನಮ್ಮ ಎಲ್ಲ ಮುಖಂಡರ ವತಿಯಿಂದ ಸದಾ ಈ ಹೋರಾಟಕ್ಕೆ ಇರ್ತದೆ ಅಂತ ಹೇಳಿ, ಏನಾದ್ರೂ ಇನ್ನ ಅವಕಾಶಗಳಿದ್ದರೆ, ಕಾನೂನಿನ ಅವಕಾಶಗಳಿದ್ರೆ ದಯವಿಟ್ಟು ಆ ಕ್ವೀನ್ ಸಿಟಿ ಏನಾಗೋದಲ್ಲ, ಕ್ವೀನು ಬೇಡ ಕಿಂಗ್ ಬೇಡ ನಮ್ಮ ತಾಲೂಕಿಗೆ. ಸದ್ಯಕ್ಕೆ ಸಾಮಾನ್ಯ ಜನಗಳು ವಾಸ ಮಾಡಿ ಸಾಕು. ಅದಕ್ಕೇನಾದ್ರೂ ತಡೆಯಾಡಿಯ ಶಕ್ತಿಯ ನಿಮ್ಮ ಮಾಧ್ಯಮ ಮುಖಾಂತರ ಹೇಳ್ತಾ ಇದೀವಿ. ಅದಕ್ಕೆ 4,000 ಎಕರೆ ಅಕ್ವಿಷನ್ ಆದಾಗ ಯಾರು ತುಟಿಕ್ ಪಿಟಿಕ್ ಅಂದಿಲ್ಲ. ಇವತ್ತೆಲ್ಲ ಅರೆ ಬರ್ಸಕ್ ಬರ್ತಾವ್ರಪ್ಪ. 4,000 ಎಕರೆ ಅಕ್ವಿಷನ್ ಆದಾಗ ಎಲ್ಲೋತಿದ್ರು? ಕತ್ತೆ ಕಾಯ್ತಿದ್ರ? ಅವತ್ ಯಾರಿದ್ರು ಶಾಸಕರು? ಯಾರಿದ್ರು ಶಾಸಕರು? ಅದು ಕ್ವೀನ್ ಸಿಟಿ ಆಗಿಲ್ಲ ಅಂದಿದ್ರೆ ಇವತ್ತು KIDBಗೆ ಈ ಪರಿಸ್ಥಿತಿ ಬರ್ತಿತ್ತ? ಜನಗಳಿಗೆ ಈ ಪರಿಸ್ಥಿತಿ ಬರ್ತಿತ್ತ? ಹಂಗಾಗಿ ಇಲ್ಲೆಲ್ಲ ಏನ್ ಬಂದು ಹೋರಾಟ ಮಾಡಿದಿರಲ್ಲ, ಇದು 1.001%. ಇದೇನು ಅಲ್ಲ. ಇದು ಹೋರಾಟ ಅಲ್ಲೇ ಸ್ಥಳದಲ್ಲಿ ಆಗ್ಬೇಕು, ಆಹೋರಾತ್ರಿ ಧರಣಿಗಳಾಗ್ಬೇಕು, ಮತ್ತೆ ಪ್ರಾಣ ತ್ಯಾಗ ಮಾಡಕ್ಕೂ ರೆಡಿ ಇರಬೇಕು. ಏನು ಮಹಾತ್ಮ ಗಾಂಧೀಜಿ ಅವಾಗ ಏನು ಸ್ವಾತಂತ್ರ್ಯ ಹೋರಾಟ, ಅದಕ್ಕಿಂತ ತ್ವರಿತವಾಗಿ ಏನಾರ ಮಾಡಿರಿ ಇದನ್ನ ತಡಿಬಹುದಷ್ಟೇ. 500 ಟ್ರಾಕ್ಟರ್ ತತ್ತೀನಿ, 1000 ಟ್ರಾಕ್ಟರ್ ತತ್ತೀನಿ, ಜನಗಳಿಗೆ ತೋರಾಣಿಕೆ ಅದ್ರ ನ್ಯಾಯ ಒದಗಿಸ್ಕೊಟ್ರಿ. ಕೊನಗಟ್ಟದವ್ರು ಮಾಡಿರಪ್ಪ, ನಾನು ನಡ್ಕೊಂಬಂದೆ ಅಲ್ಲಿಂದ ಇಲ್ಲಿ ಗಂಟ ಬಂದು ಏನು ಮಾಡ್ಲಿಲ್ಲ. ಅವತ್ತು ತಾಲೂಕಿನ ಜನಪ್ರತಿನಿಧಿಗಳು ಯಾರು ಇರ್ಲಿಲ್ಲ. ಅವತ್ತು ಪಾಪ ಅವತ್ತು 1000 ಎಕರೆ ಹೋದಾಗ KIDB ಅಧಿಕಾರಿಗಳ ಮುಂದೆ ಕೆಲವರು ಚಕಾರನೇ ಎತ್ತಿಲ್ಲ. 4 ಕೋಟಿ 5 ಕೋಟಿ ಹೋಗ್ತದ ಒಂದೊಂದ್ ಎಕರೆ. 1.5 ಕೋಟಿಗೆ ಸಾಕಪ್ಪ ಎದ್ ಬಂದ್ಬಿಟ್ರಿ ಅಂತ ಗೋವಿಂದ ಆಯ ನಮಃ ಅಂಕ ಬಂದ್ಬಿಟ್ರಪ್ಪ. 1.5 ಕೋಟಿ ಹೋಗ್ತದ ಅಲ್ಲಿಗ.
ಬೆಳವಂಗ್ಲ ಏನಿದೆ 7 ಕೋಟಿ 8 ಕೋಟಿ ಬಹಳ ಜಮೀನು ಇವತ್ತು ವ್ಯಾಲ್ಯೂಯೇಷನ್ ಕಟ್ಟಿ ಸರ್ಕಾರದವ್ರು ಎಷ್ಟು ಕೊಡ್ತಾರೆ? 1.5 ಕೋಟಿನ 2 ಕೋಟಿನ ಕೊಡ್ತಾರೆ. ಏನಾಗ್ಬೇಕು ಅವರು? ಎಲ್ಲ ಬಂಡವಾಳ ಶಾಹಿಗಳು ಬಂಡವಾಳ ಹಾಕೊಂಡ್ ಕೂತವ್ರೆ. ಏನಾಗ್ಬೇಕು? ರೈತರುಗಳು 1 ಎಕರೆ 2 ಎಕರೆ ಇರೋರು. ಹಂಗಾಗಿ ನಿಮ್ಮ ಸಹಕಾರ ಬಹಳ ಅತ್ಯಗತ್ಯ. ಚನ್ನರಾಯಪಟ್ಟಣದ್ದು ಒಂದ್ ನಾಟಕ ಅಷ್ಟೇ. ಅದು 4 ಎಕರೆ, ಅದು ಆಲ್ರೆಡಿ ಆಬ್ಲಿಟ್ ಇತ್ತು. ಯಾವ್ದೋ ರಾಜಕೀಯ ಒತ್ತಡಗಳಿಂದ ಅದು ವಾಪಸ್ ಬಂದದ ಅಷ್ಟೇ. ಜನಗಳು ಹೋರಾಟನೂ ಐತೆ, ಅದರಲ್ಲಿ ರಾಜಕಾರಣಿಗಳ ಒತ್ತಡದಿಂದ ವಾಪಸ್ ಬಂದಿದೆ. ಇಲ್ಲೂ ಮುಂದಿನ ದಿನಗಳಲ್ಲಿ ಆ ರೀತಿ ಆಗೋದ್ ಬೇಡ. ಜನಗಳ ಪರವಾಗಿ ನೀವೆಲ್ಲ ಹೋರಾಡಿ ಅಂತ ಹೇಳಿ. ಈ KDB ಮಾತ್ರ ಅಲ್ಲ, ಅಲ್ಲಿ ಬೆಳವಂಗ್ಲ ಹೋಬಳಿಲಿ ಕಸ ಇದೆ, ಕ್ವೀನ್ ಸಿಟಿ ಇದೆ, 3ಕ್ಕೂ ಒಂದ್ ಹಿತಶ್ರೀ ಆಡ್ಬೇಕು. ಎಲ್ಲೋಗಿದೆ ಗೊತ್ತಾ? ಅಲ್ಲಿ 750 ಕೋಟಿ 150 ಎಕರೆ ಜಮೀನಿಗೆ ಕೊಡ್ತೀನಿ ಅಂತ ಬಂದವ್ರೆ. 750 ಕೋಟಿ ಕೊಡ್ತೀನಿ ಅಂತ ಸರ್ಕಾರದವ್ರು ಆಫರ್ ಇಟ್ಟಿದ್ದಾರೆ. ಯಾರಾದ್ರೂ ಇದನ್ನ ಅವಲೋಕನ ಮಾಡಿದಿರಾ? ಕಸದ ಜಮೀನ್ ಕೊಡ್ತೀರಿ 50 ಲಕ್ಷ 1 ಕೋಟಿ ಬಾಳೋಕೆ 3 ಕೋಟಿ ಕೊಡ್ತೀನಿ ಅಂತ ಬಂದಿದ್ರ ಅಂದ್ರೆ ಕಸಬಳ್ಳಾಪುರ ಮಾಡಕ್ ಬಂದವ್ರೆ ಹೊರತು ನಮ್ ತಾಲೂಕಲ್ಲಿ ಯಾರೋ ಉದ್ಧಾರ ಮಾಡಕ್ ಬಂದಿಲ್ಲ. 25-30 ಹಳ್ಳಿಗಳು ಆಲ್ರೆಡಿ ವಿಷದ್ ನೀರು ಕುಡಿತೇವೆ. ಮುಂದಿನ ದಿನಗಳಲ್ಲಿ ಇದು ಮುಂದುವರಿಯೋದು ಬೇಡ ಅಂತ ಹೇಳಿ ನಿಮ್ಗಳ ಮುಖಾಂತರ